ಗೈಸ್ ಇವಾಗ ದುರ್ಬುಕಲ್ಲಿದ್ದೀವಿ. ಸೊ ದುರ್ಬುಕ್ಕಿಂದ ಕರೆಕ್ಟಾಗಿ ಪ್ಯಾಂಗಾಂಗ್ ಲೇಕ್ 50 ಕಿಲೋಮೀಟರ್ ಇದೆ. ಸೊ ಇಲ್ಲಿ ಹುಡುಗರು ಸ್ವಲ್ಪ ಕ್ಯಾಶ್ ಬೇಕಾಗಿತ್ತು, ಇಲ್ಲಿ ಕ್ಯಾಶ್ ತೊಗೊಂಡ್ವಿ. ಸೊ ಇಲ್ಲಿ ಫೋನ್ಪೇ ಮಾಡಿದ್ರೆ ಅವರು ಕ್ಯಾಶ್ ಕೊಡ್ತಾರೆ, ಎಕ್ಸ್ಟ್ರಾ ಏನು ತೊಗೊಳಲ್ಲ. ಸೊ ಮುಂದ್ಗಡೆ ಪೆಟ್ರೋಲ್ ಬಂಕ್ಗೆಲ್ಲೂ ಸ್ವಲ್ಪ ಕಾರ್ಡು ಎಲ್ಲ ಇರಲ್ಲ, ಆಮೇಲೆ ನೆಟ್ವರ್ಕು ಇರಲ್ಲ. ಸೊ ಅದಕ್ಕೆ ಇಲ್ಲೇ ಕ್ಯಾಶ್ ಮಾಡ್ಕೊಂಡ್ಬಿಟ್ವಿ ಗೈಸ್. ಸೊ ನೋಡಿ ಪಕ್ಕದಲ್ಲೇ ಹೋಗ್ತಾ ಇದೀವಿ, ಪ್ಯಾಂಗಾಂಗ್ ಲೇಕ್ ಪಕ್ಕದಲ್ಲಿ. ಇಲ್ಲಿ ಸ್ವಲ್ಪ ಲೈಟ್ ಬ್ಲೂ, ಸ್ವಲ್ಪ ಮಿಂಟ್ ಬ್ಲೂ, ಆಮೇಲೆ ಉಜಾಲ ಬ್ಲೂ. 5 ಲೀಟರ್ ಬೇಕಾ ನಿನಗೆ? ಉದರ್ದಲ್ದು 5 ಲೀಟರ್. ಸೊ ಪ್ಯಾಂಗಾಂಗ್ಗೆ ಇನ್ನೊಂದು 8 ಕಿಲೋಮೀಟರ್ ಇದೆ ಸ್ನೇಹಿತರೆ. ಸ್ವಲ್ಪ ಹಿಂದ್ಗಡೆ ಎಲ್ಲ ಸಿಕ್ಕಾಪಟ್ಟೆ ಮಿಸ್ಟಿ ಆಗಿತ್ತು, ಬಟ್ ಇನ್ನೂ ಕೋಲ್ಡ್ ಆಗಿ ಫೀಲ್ ಆಯಿತು. ಬಟ್ ಇವಾಗ ಸ್ವಲ್ಪ ಬಿಸಿಲು ಬರ್ತಾಯಿದೆ ಈ ಕಡೆ. ಬಟ್ ಲಡಾಖ್ ಸರ್ಕ್ಯೂಟ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ, ಈಸಿ ಏನಂದ್ರೂ ಅಲ್ವೇ ಅಲ್ಲ. ಎಲ್ಲ ಥರ ರೋಡ್ಸು, ಎಲ್ಲ ಥರ ಆಫ್ ರೋಡಿಂಗು ಸಿಗುತ್ತೆ. ರೋಡ್ ನೋಡಿ ಹೆಂಗೈತೆ, ಕರ್ವಿದೆ ಸರ್. ಬೆಟ್ಟ ನೋಡಿ ಹೆಂಗೈತೆ. BRO ಮೋಸ್ಟ್ಲಿ ಬೆಟ್ಟ ದಾಟಿ ಆ ಕಡೆ ರೈಟ್ ಸೈಡ್ಗೆ ಪ್ಯಾಂಗಾಂಗ್ ಲೇಕ್ ಇದೆ ಅನ್ನಿಸ್ತದೆ ನನಗೆ. ಪ್ಯಾಂಗಾಂಗ್ ಲೇಕು ಅಲ್ಲಿ ಮಾತ್ರ ಬಿಸಿಲು ಸಖತ್ತಾಗಿ ಬೀಳ್ತಾ ಇದೆ. ಸೊ ಅದೇನು ಕಾಣಿಸ್ತದೆ ಲೆಫ್ಟಲ್ಲಿ, ಅದೇ ಪ್ಯಾಂಗಾಂಗ್ ಲೇಕು. ಅದು ಆ್ಯಕ್ಚುಲಿ ಸಾಲ್ಟ್ ವಾಟರ್ ಇರುತ್ತೆ, ಸಾಲ್ಟಿ ಲೇಕ್ ಅಂತಾರೆ ಅದನ್ನು. ಏನಕ್ಕಂದರೆ ಸಮುದ್ರದಲ್ಲಿ ಮಾತ್ರ ಸಾಲ್ಟ್ ಇರೋದು, ಈ ಲೇಕಲ್ಲಿ ಸಾಲ್ಟ್ ಇದೆ. ಸೊ ಅದೇ ಸ್ಪೆಷಾಲಿಟಿ. ಈ ಪ್ಯಾಂಗಾಂಗ್ ಲೇಕ್ ಬಂದು ಚೈನಾ ಅವ್ರಿಗೆ ಸೇರಿರುತ್ತೆ. ಈ ಪ್ಯಾಂಗಾಂಗು ಈ ಕಡೆ ಇಂಡಿಯಾ, ಆ ಕಡೆ ಚೈನಾ, ಎರಡಕ್ಕೂ ಸೇರಿರುತ್ತೆ. ಪ್ಯಾಂಗಾಂಗ್ ಲೇಕ್ ರೈಟಿಗೆ ಬರಬೇಕು. ಗಾಯ್ಸ್ ಇಲ್ಲಿ ನೋಡಿ ಪ್ಯಾಂಗಾಂಗ್ ಲೇಕ್ ಕಾಣಿಸ್ತದೆ ನಮ್ಮ ಲೆಫ್ಟ್ಗೆ. ಸೊ ಇದೆ ಪ್ಯಾಂಗಾಂಗ್ ಲೇಕ್. ಎಷ್ಟು ಬ್ಲೂ ವಾಟರ್ ಇದೆ ನೋಡಿ, ಬ್ಲೂಸ್ ವಾಟರ್, ಸಖತ್ತಾಗಿದೆ. ನಮ್ಮ ಇಂಡಿಯಾ ಫ್ಲಾಗ್ ನೋಡಿ ಹೆಂಗೆ ಆಡ್ತಾ ಇದೆ ಸೈಕಲ್ಲಿ. ಇಲ್ಲಿ ಮಿಲಿಟ್ರಿ ಕ್ಯಾಂಟೀನ್ ಬೇರೆ ಇದೆ. ವಾ, ಛತ್ರಪತಿ ಶಿವಾಜಿ ಸ್ಟ್ಯಾಚ್ಯೂ ಬೇರೆ ಹಾಕಿದ್ದಾರೆ ಗೈಸ್. ಐ ಲವ್ ಇಂಡಿಯನ್ ಆರ್ಮಿ. ಎಸ್, ಅಫ್ಕೋರ್ಸ್ ವಿ ಲವ್ ಇಂಡಿಯನ್ ಆರ್ಮಿ. ಸೊ ನೋಡಿ ಪಕ್ಕದಲ್ಲೇ ಹೋಗ್ತಾ ಇದ್ದೀವಿ, ಪ್ಯಾಂಗಾಂಗ್ ಲೇಕ್ ಪಕ್ಕದಲ್ಲಿ. ಇದು ಒಂದು ಫುಲ್ಲು ಸುತ್ತ ಇದೆ ಪ್ಯಾಂಗಾಂಗ್ ಲೇಕು, ಸಖತ್ತಾಗಿದೆ. ಫುಲ್ಲು ಬ್ಲೂಯಿಶ್ ಕಲರ್ ಮಚ್ಚ. much later. ಸೊ ಗೈಸ್ ಗುಡ್ ಈವ್ನಿಂಗ್. ಸೊ ಇಲ್ಲಿ ಪ್ಯಾಂಗಾಂಗಿಗೆ ಬಂದ್ವಿ. ಆಜ್ಗಡೆ ಸಿಕ್ಕಾಪಟ್ಟೆ -5 ಇದೆ, ಕೈಯೆಲ್ಲ ಒಂಥರ ನಂಬಾಗ್ಬಿಟ್ಟಿದೆ. ಸೊ ಇಲ್ಲಿ ಟೀ ಆಮೇಲೆ ಬಿಸ್ಕೆಟ್ ಕೊಟ್ಟಿದ್ದಾರೆ, ತಿನ್ನೋಣ. The next day. ಸೊ ವೆರಿ ಗುಡ್ ಮಾರ್ನಿಂಗ್ ಫ್ರಮ್ ಪ್ಯಾಂಗಾಂಗ್ ಲೇಕ್ ಸ್ನೇಹಿತರೆ. ಸೊ ನೋಡಿ ಮಾರ್ನಿಂಗ್ ಪ್ಯಾಂಗಾಂಗ್ ಲೇಕು ಎಷ್ಟು ಬಿಸಿಲಿದೆ, ಸಾಕಾಗಿದೆ. ಸೊ ನಿನ್ನೆ ಬಂದು ಹಾಲ್ಟ್ ಆದ್ವಿ, ಬಟ್ ನಿನ್ನೆ ಮಹಾರಾಷ್ಟ್ರಲ್ಲಿ 7 ಗಂಟೆಗೆ ಹೋಗ್ಬಿಟ್ಟಿತ್ತು. ಸಿಕ್ಕಾಪಟ್ಟೆ ಫ್ರೀಸಿಂಗ್ ಕೋಲ್ಡ್ ಇತ್ತು. ಸೊ ನಿನ್ನೆ ಬ್ಲಾಗ್ ಏನು ಮಾಡೋಕ್ಕಾಗಿಲ್ಲ, ಅಲ್ಲೇ ಎಂಡ್ ಮಾಡಿದ್ದೆ. ಸೊ ಟುಡೇ ಅರ್ಲಿ ಮಾರ್ನಿಂಗ್ಗೆ ಸ್ವಲ್ಪ ಬೇಗ ಎದ್ದು 6:30ಗೆ ಎದ್ದು ನೋಡಿದ್ರೆ ಬಿಸಿಲು ಆಲ್ರೆಡಿ ಬಂದುಬಿಟ್ಟಿದೆ. ಆ್ಯಕ್ಚುಲಿ 5:30ಗೆ ಈ ಥರ ಬಿಸಿಲು ಬಂದುಬಿಡುತ್ತೆ ಇಲ್ಲೆಲ್ಲ ಈ ರೀಜನ್ಗಳಲ್ಲಿ. ನೋಡಿ ಪ್ಯಾಂಗಾಂಗ್ ಲೇಕ್ ಹೆಂಗೆ ಕಾಣಿಸ್ತದೆ, ಕ್ರೇಜಿಯಾಗಿ ಕಾಣಿಸ್ತದೆ ನೋಡಿ. ಸೊ ಇಲ್ಲಿ ಫೋಟೋ ಪಾಯಿಂಟ್ ಇದೆ,
3 ಡೇಟ್ಸಲ್ಲಿ ಅವ್ರು ಕುತ್ಕೊಂಡು ತೆಗೆಸ್ಕೊತಾರಲ್ಲ, ಸ್ಕೂಟ್ರು ಆಮೇಲೆ 3 ಡೇಟ್ಸಲ್ಲಿ ಕುತ್ಕೊಂಡು ತೆಗೆಸ್ಕೊತಾರಲ್ಲ, ಇದೇ ಪಾಯಿಂಟಲ್ಲಿ ಅವ್ರು ತೆಗೆಸ್ಕೊತಾರೆ. ಗೈಸ್ ಆ್ಯಕ್ಚುಲಿ ಇದು ಸಾಲ್ಟ್ ವಾಟರ್ ಅಂತೆ. ರಿವರ್ ಸೈಡಲ್ಲಿ ಫಸ್ಟ್ ಸಾಲ್ಟ್ ವಾಟರ್ ಇಲ್ಲೇ ಸಿಗೋದು ನಮಗೆ, ಬೇರೆ ಎಲ್ಲೂ ಸಿಗಲ್ಲ. ನೋಡ್ತಾ ಇರ್ಬೋದು ಹೆಂಗಿದೆ ಕ್ರೇಜಿ ಆಗಿದೆಯಲ್ಲ. ನೀನಿಲ್ಲದೆ ಆ ಚಂದಿರ ಈ ಕಣ್ಣಲ್ಲಿ ಕಸವಾಗಿದೆ, ಅದನೂದುವ ಉಸಿರಿಲ್ಲದೆ. ಸೊ ಗಾಯ್ಸ್, ನಿನ್ನೆ ನಾವು ಇಲ್ಲಿ ಬಂದು ಇದೇ ಹೋಮ್ ಸ್ಟೇಯಲ್ಲಿ ಸ್ಟೇ ಆಗಿದ್ವಿ. ಆಪೋಸಿಟೇ ನೋಡಿ ಲೇಕ್ ವ್ಯೂ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ಸಾಲ್ಟ್ ಲೇಕ್ ವ್ಯೂ, ಸಾಲ್ಟಿ ಲೇಕ್ ಇದು. ಆ ಕಡೆ ಹೋದರೆ ಚೈನಾ ಬಾರ್ಡ್ರು, ಈ ಕಡೆ ಬಂದು ಇಂಡಿಯಾ ಬಾರ್ಡ್ರು. ಸೊ ನಿನ್ನೆ ಬಂದ್ವಿ, ಬೆಳಗ್ಗೆ ಎಲ್ಲ ಫೋಟೋಶೂಟ್ ಎಲ್ಲ ಆಯಿತು. ಸೊ ಇವತ್ತು ನಾವು ಇವಾಗ ನಾವು ಕರೆಕ್ಟಾಗಿ ಪ್ಯಾಂಗಾಂಗಿಂದ ಹಾನ್ಲೆ ಕಡೆ ಹೋಗ್ತಾಯಿದ್ವಿ. ಸುಮಾರು 150 ಕಿಲೋಮೀಟರ್ಸ್ ಇದೆ. ಎಲ್ಲರೂ ರೆಡಿ ಆಗಿದ್ದಾರೆ. ಸೊ ಲೆಟ್ಸ್ ಗೋ. ಪ್ಯಾಂಗಾಂಗ್ ಲೇಕ್ನ ಬಿಟ್ಟು ಟುವರ್ಡ್ಸ್ ಹಾನ್ಲೆ ಕಡೆ ಹೋಗ್ತಾಯಿದ್ವಿ. ಹಾನ್ಲೆ ಸುಮಾರು 150 ಕಿಲೋಮೀಟರ್ ಇದೆ. ಸೊ ಪೆಟ್ರೋಲ್ ಆಲ್ರೆಡಿ ಹಾಫ್ ಟ್ಯಾಂಕ್ ಆಗೋಗ್ಬಿಟ್ಟಿದೆ. ಹಾರ್ಡ್ಲಿ ಇನ್ನೊಂದು 50 ಕಿಲೋಮೀಟ್ರ್ ಏನೋ ಓಡಿಸ್ಬೋದು. ಬಟ್ ಇಲ್ಲಿ ಪೆಟ್ರೋಲ್ ಬ್ಯಾಂಕ್ಗಳಿಲ್ಲ. ನಮ್ಮ ಬ್ಯಾಡ್ ಲಕ್, ಏನು ಮಾಡೋಕ್ಕಾಗಲ್ಲ. ಮುಂದೆ ಎಲ್ಲಾದರೂ ಬ್ಲ್ಯಾಕಲ್ಲಿ ಹಾಕ್ಸ್ಕೊಂಡು ಅಲ್ಲಿಂದ ನಿಯಮ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ ಇಂಡಿಯನ್ ಆಯಿಲು, ಅಲ್ಲಿ ಫಿಲಪ್ ಮಾಡಿಸ್ಕೊಬೇಕು 2 ಜೆರಿಕ್ಯಾನ್ಗೆ. ಆಮೇಲೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ಬಿಟ್ರೆ ಸೊ ಆನ್ಲೈನಿಂದ ನಾವು ಉಮ್ಲಿಂಗ್ಲ ಹೋಗಿ ಬರೋವರೆಗೂ ನಮಗೆ ಪೆಟ್ರೋಲ್ ಸಿಗೋಲ್ಲ. ಸೊ ಅದರಿಂದ ಇವಾಗ ಹೋಗಿ ಬ್ಲ್ಯಾಕಲ್ಲಿ ಹಾಕ್ಸ್ಕೊಂಡು, ಬ್ಲ್ಯಾಕಲ್ಲಿ ಇಲ್ಲಿ 140 ಇಂದ 150 ರೂಪಾಯಿ ಪರ್ ಲೀಟ್ರ್ ತೊಗೊತಾರೆ. ನೋಡೋಣ ಎಷ್ಟು ಹಾಕ್ಸೋಣ ಅಂತ ಗೊತ್ತಿಲ್ಲ, ಐಡಿಯಾ ಇಲ್ಲ. ಲೆಟ್ಸ್ ಸಿ. ಸೊ ಗಾಯ್ಸ್, ಇವಾಗ ನಾವು ಎಲ್ಲರೂ ಒಟ್ಟಿಗೆ ಇದ್ದೀವಿ ಇಲ್ಲಿ. ಎಲ್ಲರೂ ಸಿಕ್ಕಿದ್ದಾರೆ. ನೆನ್ನೆ ಎಲ್ಲ ಆ ಕಡೆ ಈ ಕಡೆ ಸೀತಾಪದಲ್ಲ ಹೋಗ್ಬಿಟ್ಟಿದ್ವಿ, ಎಲ್ಲರೂ ಒಂದೊಂದು ಕಡೆ ಇದ್ದರು. ಸೊ ಇವಾಗ 6 ಬೈಕ್ ಜೊತೆಗೆ ಇದೆ. ಸೊ ಇವಾಗ ಟುವರ್ಡ್ಸ್ ನಾವು ಹಾನ್ಲೆ ಕಡೆ ಹೋಗ್ತಾಯಿದ್ವಿ, 150 ಕಿಲೋಮೀಟ್ರು. ಸೊ ಪೆಟ್ರೋಲ್ ಎಲ್ಲಾದರೂ ಮುಂದೆ ಸಿಕ್ಕಿದ್ರೆ ಹಾಕ್ಸ್ಕೊಬೇಕು. ಸೊ ಬಾಯ್ ಪ್ಯಾಂಗಾಂಗ್ ಲೇಕ್. ಸಿ ಯು ಅಗೈನ್ ಆಫ್ಟರ್ ಸಮ್ ಇಯರ್ಸ್. ಸೊ ನೆನ್ನೆ ನೈಟು ಸಿಕ್ಕಾಪಟ್ಟೆ -5, ಬೆಳಗ್ಗೆವರೆಗೂ ನಮಗೆ -5 ಇತ್ತು ಇಲ್ಲಿ. ಕೋಲ್ಡು, ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು ಗುರು. ಪ್ಯಾಂಗಾಂಗ್ ಲೇಕ್ ಪಕ್ಕದಲ್ಲೇ ಓಡಿಸ್ತಿದ್ವಿ ಗಾಯ್ಸ್ ನಾವು ಸೈಕಾಗಿ. ನೋಡಿ ಏನು ಸಾಕಾಗಿದೆ, ಒಳ್ಳೆ ಸೀನ್ರಿ. ಏನು ಬ್ಲೂಸ್ ಇದೆ ನೋಡಿ ಗಾಯ್ಸ್, ಸಕ್ಕತ್ ಬ್ಲೂ ವಾಟ್ರು. ಸೊ ಗಾಯ್ಸ್ ಇಲ್ಲಿ ನೋಡಿ ವ್ಯೂ ನೋಡಿ ಗಾಯ್ಸ್. ಇಲ್ಲಿ ವಾ ಏನು ಬ್ಲೂ ವಾಟರ್ ಇದೆ ಗಾಯ್ಸ್. ಇಲ್ಲಿ ಸಕ್ಕತ್ ಬ್ಲೂ. ಇಲ್ಲಿ ಸ್ವಲ್ಪ ಲೈಟ್ ಬ್ಲೂ, ಸ್ವಲ್ಪ ಮಿಂಟ್ ಬ್ಲೂ, ಆಮೇಲೆ ಉಜಾಲ ಬ್ಲೂ. ಸಾಕಾಗಿದೆ. ಸ್ಕೈ ಬ್ಲೂ, ಮಿಂಟ್ ಬ್ಲೂ, ಉಜಾಲ ಬ್ಲೂ. ನಮ್ಮ ಬಾಯ್ಸ್ ಎಲ್ಲ ನೋಡಿ ಹಿಂಗೆ ನಿಲ್ಸವ್ರೆ. ಸೊ ಗಾಯ್ಸ್ ಈಗ ಹೋಗ್ತಾನೆ ಇದ್ದೀವಿ. ಮಿರಾಕೋ ಒಂದು ಊರು ಕ್ರಾಸ್ ಮಾಡಿದ್ವಿ. ಸೊ ಇಲ್ಲಿಂದ ನಿಯೋಮಾಗಿ ಹೋಗ್ಬೇಕು, ಏನಕ್ಕಂದರೆ ಫ್ಯೂಲು ಆಲ್ಮೋಸ್ಟ್ ಎಲ್ಲರದು ರಿಸರ್ವ್ ಬರೋ ಸ್ಟೇಜಲ್ಲೇ ಇದೆ. ಸೊ ಅದಕ್ಕೆ ನಿಯೋಮಾಗಿ ಹೋಗಿ ಅಲ್ಲಿ 20 ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು ಫ್ಯೂಲ್ ಸ್ಟೇಷನ್ಗೆ. ಇಂಡಿಯನ್ ಆಯಿಲ್ ಇದೆ ಅಲ್ಲಿ. ಜೆರಿಕ್ಯಾನ್ಸ್ಗೂ ಫಿಲ್ ಮಾಡಿಸ್ಕೊಂಡು ಹಂಗೆ ಮುಂದೆ ಕಂಟಿನ್ಯೂ ಮಾಡಬೇಕು. ಏನಕ್ಕಂದರೆ ಹಾನ್ಲೆಯಲ್ಲಿ ಸಿಗುತ್ತೆ ಅಲ್ವ ಗೊತ್ತಿಲ್ಲ, ಸಿಕ್ಕಿದ್ರೆ ಬ್ಲ್ಯಾಕ್ ಸಿಗುತ್ತೆ. ಸೊ ಹೋಗ್ತಾ ಇದ್ದೀವಿ ಗಾಯ್ಸ್. ಇನ್ನು ಹತ್ತತ್ರ ನಾವು ಒಂದು 25 ಕಿಲೋಮೀಟ್ರ್ ಬಂದಿದ್ದೀವೇನೋ, ಇನ್ನೂ 100 ಕಿಲೋಮೀಟ್ರ್ ಇದೆ ನಿಯೋಮಗೆ. ಸೊ ನೋಡಿ ಫುಲ್ ಚೇಂಜ್ ಆಗೋಯ್ತು. ಆ ಕಡೆ ಎಲ್ಲ ಇದಿತ್ತು ಲೇಕು, ಅದು ಲೇಕ್ ಹೆಂಡಾಯ್ತು. ಇವಾಗ ಏನಿದ್ರು ಇಲ್ಲಿ ಭೂಮಿ ಹೆಂಗಿದೆ ನೋಡಿ, ಸಾಕಾಗಿದೆ. ಲ್ಯಾಂಡ್ಸ್ಕೇಪ್ ನೋಡಿ ಹೆಂಗಿದೆ,
ಸಖತ್ತಾಗಿದೆ ಲ್ಯಾಂಡ್ಸ್ಕೇಪ್ ಮುಂದೆಯಿಂದ. ಸೊ ಮುಂದೆ ಹತ್ರಕ್ಕೆ ಯಾವುದು ಊರು ಸಿಗೋ ಥರ ಒಂದು ಲಕ್ಷಣಗಳು ಕಾಣ್ತಾ ಇಲ್ಲ. ನೋಡ್ಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾವುದಾದ್ರೂ ಹತ್ತಿರ ಯಾವುದಾದ್ರೂ ಊರು ಸಿಕ್ಕಿದ್ರೆ ನಾವು ರಿಸರ್ವ್ಗೆ ಸ್ವಲ್ಪ ಬ್ಲ್ಯಾಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಬರೋಣ. ಇನ್ನೇನು ಮಾಡೋಕ್ಕಾಗುತ್ತೆ. 1 hour later. ಸೊ ವಾಯ್ಸ್ ಇಲ್ಲಿ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ. ಏನಕ್ಕಂದ್ರೆ ಇಲ್ಲೆಲ್ಲೂ ಫ್ಯೂಲ್ ಸ್ಟೇಷನ್ ಇಲ್ಲ. ಸೊ ಅದಕ್ಕೆ ಯಾಕೆ ರಿಸ್ಕ್ ಬೇಕು ಅಂದ್ಬಿಟ್ಟು ಹಾಕ್ಸ್ತಾ ಇದ್ದೀವಿ. ಸೊ ಇಲ್ಲಿ 150 ರೂಪಾಯಿ 1 ಲೀಟ್ರು. ये कितना लीटर भैया? 5 लीटर. 5 लीटर है क्या? इसमें इधर डालो इधर. तीन लीटर साख नन्गे भैया. 3 लीटर डालो. 5 ಲೀಟರ್ ಬೇಕಾ ನಿನಗೆ? ಉದರ್ ದಲ್ದು 5 ಲೀಟರ್. ಸೊ ಅಲ್ಲಿ ಪರ್ನೇಶ್ ಗಾಡಿಗೆ 5 ಲೀಟರ್ಸ್ ಹಾಕ್ಸ್ತಾ ಇದ್ದೀವಿ. ನನ್ನ ಗಾಡಿಗೆ 3 ಲೀಟರ್ ಸಾಕು. ಭಟ್ರ ಗಾಡಿಗೆ ಇವ್ರ ಗಾಡಿಗೆಲ್ಲ 2 ಲೀಟರ್ಸ್. ಸೊ ಇಲ್ಲಿ ಹಾಕ್ಸ್ತಾ ಇದ್ದೀವಿ 3 ಲೀಟರ್ಸ್ ಫ್ಯೂಲು. डालो 3 ಲೀಟರ್ಸ್ ನನ್ನ ಗಾಡಿಗೆ ಫಿಲ್ ಆಗಿದೆ. ಸೊ ಇಲ್ಲೇ ಫ್ಯೂಲ್ ಅಪ್ ಮಾಡಿಸ್ಕೊತಾ ಇದ್ದೀವಿ. ಇನ್ನು ಮಿಕ್ಕಿದ್ದು ಇಂಡಿಯನ್ ಆಯಿಲಲ್ಲಿ ಹಾಕ್ಸೋಣ ಅಂತ. 150 450 rupees. ಸೊ ಗಾಯ್ಸ್ ಇವಾಗ ಇಲ್ಲಿ ಫ್ಯೂಲ್ ಹಾಕ್ಸಿದ್ದಾಯಿತು. ಸೊ ನೆಕ್ಸ್ಟ್ ಫ್ಯೂಲ್ ಸ್ಟೇಷನ್ ಬಂದು ಇಂಡಿಯನ್ ಆಯಿಲಲ್ಲಿ ಹಾಕ್ಸೋಣ. ಇಲ್ಲಿ ಬ್ಲ್ಯಾಕಲ್ಲಿ ಹಾಕ್ಸಿದ್ದು 150 ರೂಪಾಯಿ ಪರ್ ಲೀಟ್ರ್ ತೊಗೊಂಡ್ರು. ಸೊ ನಿಯೋಮ ಇನ್ನೊಂದು 95 ಕಿಲೋಮೀಟ್ರ್ ಐತೆ, ಅಲ್ಲವರೆಗೂ ಆರಾಮಾಗಿ ಹೋಗ್ಬೋದು. 88 ಕಿಲೋಮೀಟರ್ಸ್ ಇದೆಯಂತೆ. ಸೊ ಬಂದು ಅಲ್ಲಿ ಹೋಗಿ ಅಲ್ಲಿ ಹಾಕ್ಸೋಣ ಬನ್ನಿ. ಇಲ್ಲಿ ಚುಲ್ಸೂಲ್ ಅನ್ನೋ ಊರಲ್ಲಿ ನಾವು ಫ್ಯೂಲ್ ಅಪ್ ಹಾಕ್ಸ್ಕೊಂಡಿದ್ದು ಬ್ಲ್ಯಾಕಲ್ಲಿ. 150 rupees 50 ರೂಪಾಯಿ 50 ರೂಪಾಯಿ ಕೊಟ್ಟಿದ್ದೀವಿ ಪರ್ ಲೀಟ್ರ್ ಎಕ್ಸ್ಟ್ರಾ. ಸೊ ಬನ್ನಿ ಗಾಯ್ಸ್, ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡು ಜೆರಿಕನ್ಸು ಫಿಲ್ ಮಾಡಿಸ್ಕೊಂಬೋಣ ನೆಕ್ಸ್ಟ್ ಫ್ಯೂಲ್ ಸ್ಟೇಷನಲ್ಲಿ. ಗಾಯ್ಸ್ ನೋಡಿ ಹೆಂಗಿದೆ, ಫುಲ್ಲು ಘಾಟ್ ಸೆಕ್ಷನ್ನು. ಆ ಕಡೆ ರೈಟಲ್ಲಿ ನೋಡಿ ಫುಲ್ಲು ಘಾಟು, ತಿರುವುಗಳು ಒಂದಷ್ಟು ತಿರುವಿದೆ. 60 ಕಿಲೋಮೀಟ್ರ್ ತಿರುವಿದ್ದೀವಂತೆ ಘಾಟ್ ರೋಡ್ ಮೇಲೆ. ಪೆಟ್ರೋಲ್ 3 ಲೀಟ್ರ್ ಬೇರೆ ಹಾಕ್ಸಿದ್ದೀವಿ. ಅದೇನು ಸಾಕಾಗುತ್ತೆ ಇಲ್ವೋ. ನಮ್ಮ ಪರಮೇಶ್ ನೋಡಿ ಅಲ್ಲಿ ಬರ್ತಾವನೆ. ನಮ್ಮ ಭಟ್ರು ಅಡ್ಮಿನು ಅಲ್ಲಿ ಹೋಗ್ತಿದ್ದಾರೆ ಎದುರುಗಡೆ. ನಮ್ಮ ಪರಮೇಶ್ ಈ ಕಡೆ ಲೆಫ್ಟಲ್ಲಿದ್ದಾನೆ ಕೆಳಗಡೆ. ಇದೊಂಥರ ಕರ್ವಿ ರೋಡು ನಮಗೆ ಯಾವತ್ತೂ ಸಿಕ್ಕಿರಲಿಲ್ಲ. ಇಷ್ಟೊಂದು ಕರ್ವ್ಸ್ ಯಾವತ್ತೂ ಸಿಕ್ಕಿರಲಿಲ್ಲ. ನಾವು ಹಾಂಡ್ಲೆಗೆ ಹೋಗೋ ರೂಟಲ್ಲಿ ಈ ರೂಟ್ ಸಿಕ್ಕಿದೆ. ಫಸ್ಟ್ ಗೇರಲ್ಲಿ ಹಾಕಿ ಹಿಡಿಬೇಕು ಗಾಡಿನ, ಇಲ್ಲಾಂದರೆ ಹೋಗಲ್ಲ, ಹತ್ತಲ್ಲ. ಹೈ ಆಲ್ಟಿಟ್ಯೂಡ್ಸಲ್ಲಿ ಸ್ವಲ್ಪ ಗಾಡಿ ಪವರ್ ಕಡಿಮೆ ಆಗ್ಬಿಡುತ್ತೆ. ಸೊ ಗಾಯ್ಸ್ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಅಷ್ಟು ದೂರಕ್ಕೆ ಇಲ್ಲೊಂದು ಲೇಕ್ ಕಾಣಿಸ್ತು, ಸಾಲ್ಟ್ ವಾಟರ್ ಲೇಕು. ಸೈಕು ಗುರು, ಅಷ್ಟು ದೂರ ಬಂದಿದ್ದೀವಿ ಪ್ಯಾಂಗಾಂಗ್ ಲೇಕಿಂದ. ಈ ಕಡೆ ಹೆಂಗೆ ಕನೆಕ್ಷನ್ ಇದೆ ಅಂತಲೇ ಗೊತ್ತಾಗ್ತಾ ಇಲ್ವೇ. ಎಲ್ಲೆಲ್ಲಿ ನೀರು ತುಂಬಿಕೊಂಡಿದೆ ಅಂತಲೇ ಗೊತ್ತಾಗಲ್ಲ. ನೋಡಿ ಎದುರುಗಡೆ ಮೋಸ್ಟ್ಲಿ ಅದೇ ನೀರೇನೆ ಆ ಕಡೆ ಈ ಕಡೆ ಎಲ್ಲ ಸುತ್ತಿ ಬಳಸ್ಕೊಂಡು ಬಂದಿರ್ಬೋದು ನಾವು. ಇದು ಪ್ಯಾಂಗಾಂಗ್ ಲೇಕ್ದು ನೀರು ಮಚ್ಚ, ವಾಟರ್. ಸೈಕಾಗಿದೆ ಗೊತ್ತು.
ಸ್ಮೆಲ್ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ. ಹೈ ಮೊಲ ಮೊಲ ಗಾಯ್ಸ್, ಮೊಲ ನೋಡಿದ್ರ ಸಾಕಾದಾಗ ಓಡೋಯ್ತು. ಸೊ ಗಾಯ್ಸ್ ನೋಡಿ, ಲ್ಯಾಂಡ್ಸ್ಕೇಪ್ ನೋಡಿ ಹೆಂಗೆ ಚೇಂಜ್ ಆಗಿಬಿಟ್ಟಿದೆ, ಸಖತ್ತು ಸೀನಿಕ್ ಆಗಿದೆ. ಪಕ್ಷಿಗಳು, ಮೊಲ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿದೆ. ಇಷ್ಟು ಮೇಲಕ್ಕೆ ಮೊಲ ಅದು ಹೆಂಗೆ ಬಂತು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದು ನೋಡಿ, ನಾವು ಕೆಳಗಡೆಯಿಂದ ಹತ್ಕೊಂಡು ಹತ್ತತ್ರ ಸ್ನೋ ಹತ್ರನೇ ಬಂದ್ಬಿಟ್ವಿ. ಪೂರ್ತಿ ಲ್ಯಾಂಡ್ಸ್ಕೇಪ್ ಡಿಫ್ರೆಂಟ್ ಆಗಿದೆ, ಸಾಕಾಗಿದೆ. ಬಟ್ ಹೋಗ್ತಾ ಹೋಗ್ತಾ ಹೈ ಆಲ್ಟಿಟ್ಯೂಡ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ಬೋದು ಅಂತ ಅನ್ನಿಸ್ತದೆ, ನೋಡಬೇಕು. ಇನ್ನು 60 ಕಿಲೋಮೀಟ್ರ್ 55 ಕಿಲೋಮೀಟ್ರ್ ಇದೆ ಪೆಟ್ರೋಲ್ ಬಂಕು. ಮೋಸ್ಟ್ಲಿ ಈ ದಾಟಿದ ಮೇಲೆ ನಮಗೆ ಪೆಟ್ರೋಲ್ ಬಂಕ್ ಸಿಗ್ಬೋದು. ಸೊ ನೋಡಿ ಗೈಸ್, ಆ ಕಡೆ ಅದೇನು ಕಾಣಿಸ್ತದೆ, ಆ ಕಡೆ ಫುಲ್ ಘಾಟು, ಆ ಕಡೆ ಈ ಕಡೆ ಫುಲ್ ರೌಂಡ್ ಹೊಡ್ಕೊಂಡು ಬಂದು ಮೇಲೆ ತಾ ಇದ್ದೀವಿ. ಇಲ್ಲಿ ಈ ಬೇಕು ಟೆಕ್ಸ್ಚರ್ ನೋಡಿ ಗೈಸ್ ಹೆಂಗಿದೆ, ಸಾಕಾಗಿದೆ. ಅಲ್ಲಿ ನಮ್ಮ ಸುನೀತ್ ಅಲ್ಲಿ ಒಬ್ಬನೇ ಇದ್ದಾನೆ. ಸೊ ನೋಡಿ, ನೀವು ನೋಡ್ತಾ ಇರ್ಬೋದು, ಫುಲ್ ಐಸ್ ಇದೆ ಬೆಟ್ಟದ ಮೇಲೆ.